ಅನುದಿನದ ಪರಲೋಕದ ಮನ್ನಾ. ಕೀರ್ತನೆಗಳು 37:3-4. ಯೆಹೋವನಲ್ಲಿ ಭರವಸವಿಟ್ಟು ಒಳ್ಳೆಯದನ್ನು ಮಾಡು, ದೇಶದಲ್ಲಿ ವಾಸವಾಗಿದ್ದು ನಂಬಿಕೆಯನ್ನು ಅನುಸರಿಸು. ಆಗ ಯೆಹೋವನಲ್ಲಿ ಸಂತೋಷಿಸುವಿ ಮತ್ತು ಆತನು ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸುವನು. ಇಂದಿನ ವಾಕ್ಯದ ವಿಚಾರಗಳು. ಕ್ರಿಸ್ತನಲ್ಲಿ ನನ್ನ ಪ್ರಿಯರೇ, ಇಂದಿನ ವಾಕ್ಯವನ್ನು ಧ್ಯಾನಿಸೋಣ. ನಾವು ಯೆಹೋವನಲ್ಲಿ ಭರವಸೆ ಇಟ್ಟು ಒಳ್ಳೆಯದನ್ನು ಮಾಡೋಣ. ಮಾತ್ರವಲ್ಲ, ನಮಗೆ ಕೊಟ್ಟಿರುವ ದೇಶದಲ್ಲಿ ವಾಸವಾಗಿದ್ದು ನಂಬಿಕೆಯನ್ನು ಅನುಸರಿಸೋಣ. ಆಗ ಯೆಹೋವನಲ್ಲಿ ಸಂತೋಷಿಸುತ್ತೇವೆ ಮತ್ತು ಆತನು ನಮ್ಮ ಎಲ್ಲ ಇಷ್ಟಾರ್ಥಗಳನ್ನು ನೆರವೇರಿಸುವನು. ಹೌದು, ನನ್ನ ಪ್ರೀತಿಯ ಸಹೋದರ ಸಹೋದರಿ, ನಮ್ಮಲ್ಲಿ ಅನೇಕರ ಮೇಲೆ ಭರವಸೆಯನ್ನು ಇಡುತ್ತಾರೆ. ವ್ಯರ್ಥವಾದ ಕಾರ್ಯಗಳನ್ನು ಮಾಡುತ್ತಾರೆ. ಅನೇಕರು ನಿಮಗೆ ಮೋಸಪಡಿಸುತ್ತಾರೆ. ಮಾತ್ರವಲ್ಲ, ನೀವು ಅವರ ಮೇಲೆ ಇಟ್ಟಿರುವ ಭರವಸೆಯನ್ನು ಮೋಸದಿಂದ ಕುಯುಕ್ತಿಗಳನ್ನು ನಡೆಸುತ್ತಿರಬಹುದು. ಆದರೆ ನಾವು ವಾಕ್ಯದ ಪ್ರಕಾರ ನಡೆಯುವಾಗ ದೇವರು ತಾನೇ ನಮ್ಮ ಮಾರ್ಗಗಳನ್ನು ಸರಾಗ ಮಾಡುತ್ತಾನೆ. ಆತನ ಮೇಲೆ ಭರವಸೆ ಇಡುವಾಗ, ಆತನ ಮೇಲೆ ನಂಬಿಕೆ ಇಡುವಾಗ ದೇವರು ಕಾರ್ಯ ಮಾಡುತ್ತಾರೆ. ಇದುವರೆಗೂ ಅನೇಕರ ಮೇಲೆ ನೀವು ಭರವಸೆ ಇಟ್ಟಿರಬಹುದು. ಇದರಿಂದ ನಿರಾಸೆಗೆ ಒಳಗಾಗಿರಬಹುದು. ಈ ಕ್ಷಣದಿಂದ ನಿಮ್ಮ ಭರವಸೆ ಅದು ಯೆಹೋವನೇ ಆಗಿರಲಿ. ಆಗ ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾನೆ. ಮಾತ್ರವಲ್ಲ, ಆತನ ಮೇಲೆ ಭರವಸೆ ಇಟ್ಟು ನಂಬಿಕೆಯಿಂದ ದೇವರು ನಿಮಗೆ ಇಟ್ಟಿರುವ ಸ್ಥಳದಲ್ಲಿ ಮುನ್ನಡೆಯಿರಿ. ಆತನ ವಾಕ್ಯಕ್ಕೆ ಬದ್ಧರಾಗಿರಿ. ಆಗ ನೀವು ಸುಖವಾಗಿ ಬಾಳುವಿರಿ. ಇದುವರೆಗೂ ನೀವು ಅನೇಕರ ಮೇಲೆ ಭರವಸೆ ಇಟ್ಟಿದ್ದು ಸಾಕು. ಇನ್ನು ಮೇಲೆ ಕರ್ತನ ಮೇಲೆ ಭರವಸೆ ಇಟ್ಟು ನಂಬಿಕೆಯಿಂದ ಮುನ್ನಡೆಯಿರಿ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥಿಸೋಣ. ಪರಲೋಕದ ತಂದೆಯೇ, ಈ ದಿನ ಈ ವಾಕ್ಯ ಸಂದೇಶವನ್ನು ಕೇಳುವ ನನ್ನ ಪ್ರೀತಿಯ ಸಹೋದರ ಸಹೋದರಿಯರನ್ನು ಆಶೀರ್ವದಿಸು. ಇದುವರೆಗೂ ಅನೇಕರನ್ನು ನಂಬಿ ಮೋಸವಾಗಿದ್ದಾರೆ. ಅನೇಕರ ಮೇಲೆ ಭರವಸೆ ಇಟ್ಟು ನಿರಾಶೆಗೆ ಒಳಗಾಗಿದ್ದಾರೆ. ಕರ್ತನೇ, ಇನ್ನು ಮೇಲೆ ನಿನ್ನ ಮೇಲೆ ಭರವಸೆ ಇಡುವಂತೆ, ನಂಬಿಕೆಯಿಂದ ಮುನ್ನಡೆಯುವಂತೆ ಕೃಪೆ ನೀಡು. ಇವರ ಜೀವಿತ ಕಾಲವೆಲ್ಲ ನಿನ್ನನ್ನೇ ಆತುಕೊಳ್ಳುವಂತೆ ಕಲಿಸಿಕೊಡು. ನಿನ್ನ ವಾಕ್ಯದ ಪ್ರಕಾರ ನಿನ್ನ ನುಡಿಗನುಸಾರವಾಗಿ ಜೀವಿಸಲು ಜ್ಞಾನವನ್ನು ನೀಡು. ಆಗ ಈ ದೇಶದಲ್ಲಿ ಸಂತೋಷದಿಂದ ಜೀವಿಸುತ್ತಾರೆ. ಈ ಪ್ರಾರ್ಥನೆಯನ್ನು ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನ ಮೂಲಕ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ಪರಲೋಕದ ತಂದೆಯೇ. ಆಮೇನ್.